ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಿಒಕೆ ಅಥವಾ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ದಂಗೆ ಶುರುವಾಗಿದೆ. ಮತ್ತೊಮ್ಮೆ 14 ದಿನಗಳಿಂದ ಮೂಲಭೂತ ಸೌಕರ್ಯ, ಆಹಾರ, ವಿದ್ಯುತ್ ಅಂತ ಕೇಳ್ತಾ ಇದ್ರು. ಅದೀಗ ಕ್ರಾಂತಿನೇ ಆಗಬೇಕು ಅನ್ನೋ ಮಟ್ಟಿಗೆ ಹೋಗ್ತಾ ಇದೆ. ರಾವಲ್ಕೋಟ್ನ ಈದ್ಗಾ ಮೈದಾನ ಒಂದರಲ್ಲೇ ಸುಮಾರು 70,000ಕ್ಕೂ ಅಧಿಕ ಜನ ಸೇರಿ ಪಾಕ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಪಾಕ್ ಸೇನೆ ತೊಲಗಲಿ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದ್ದಾರೆ. ಅಲ್ಲದೆ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅಂದರೆ ಪಾಕಿಸ್ತಾನ ಉಗ್ರರ ಪಟ್ಟಿಗೆ ಸೇರಿಸಿರೋ ಅಲ್ಲಿನ ಹೋರಾಟಗಾರ ಸಂಘಟನೆ, ಆ್ಯಕ್ಚುಲಿ ಅದು ಸಿವಿಲಿಯನ್ ಸಂಘಟನೆ, ಅದನ್ನು ಕೂಡ ಅವರು ಉಗ್ರ ಸಂಘಟನೆ ಅಂತ ಸೇರಿಸಿದಾರಲ್ಲ, ಅವ್ರು ಕೇರ್ ಮಾಡದೆ ಪಾಕ್ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮಗೆ ಶಾಂತಿ ಬೇಕಾ ಅಥವಾ ಯುದ್ಧ ಬೇಕಾ ಅಂತ ಹೇಳಿ ನೇರ ಸವಾಲು ಹಾಕಿದ್ದಾರೆ. ಕಣಿವೆಯಲ್ಲಿ ಪಾಕಿಸ್ತಾನಿ ಸೇನಾಪಡೆ ಯಾಕೆ ನಿಯೋಜನೆ ಮಾಡಿದ್ದೀರಾ ಅಂತ ಹೋರಾಟಗಾರರು ಪ್ರಶ್ನೆ ಮಾಡಿದ್ದಾರೆ. ಪಾಕ್ ಸೇನಾ ಪಡೆಗಳನ್ನ ಇಲ್ಲಿ ಹೆಚ್ಚಿಸೋಕೆ ಯಾವುದೇ ಹಕ್ಕನ್ನೇ ಹೊಂದಿಲ್ಲ ಅಂತ ಹೇಳಿದ್ದಾರೆ. ಈ ಸಲ ಈ ಹೊಸ ಹೋರಾಟಕ್ಕೆ ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಕೂಡ ಪಾಲ್ಗೊಳ್ತಾ ಇದ್ದಾರೆ. 24 ಗಂಟೆ ಒಳಗಡೆ ನಮ್ಮ ಬೇಡಿಕೆ ಈಡೇರಿಸಿ, ಸರಿಯಾಗಿ ನಮ್ಮನ್ನ ನಡೆಸ್ಕೊಳ್ಳಿ, ಗೋಧಿ ಕೊಟ್ಟು ವಿದ್ಯುತ್ ಪೂರೈಕೆ ಮಾಡಿ, ಇಲ್ಲಾಂದ್ರೆ 1 ಲಕ್ಷಕ್ಕೂ ಅಧಿಕ ಜನ ಮುಜಫರಾಬಾದ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಪ್ರತಿಭಟನಾಕಾರರು ಹೇಳಿದ್ದಾರೆ. ಆದ್ರೆ ಎಂದಿನಂತೆ ಈ ಪ್ರತಿಭಟನೆ ಹತ್ತಿಕ್ಕೋಕೆ ಮುನೀರನ ಉಗ್ರ ಸೇನೆ ಹಿಂಸಾಚಾರ ನಡೆಸ್ತಾ ಇದೆ. ಹಲವರ ಪ್ರಾಣ ಹೋಗಿದೆ. 1500ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಜೂನ್ 14ರಿಂದ ಆಹಾರ ಪೂರೈಸೋ ಟ್ರಕ್ಗಳನ್ನ ಕೂಡ ಪಾಕ್ ಸೇನೆ ತಡೆದಿದೆ. ಇದರಿಂದ ಜನ ಇನ್ನಷ್ಟು ರೊಚ್ಚಿಗೆದ್ದಿದ್ದಾರೆ. ಇದೇ ವಿಚಾರವಾಗಿ ಭಾರತ ಪಾಕ್ ನಡುವೆ ವಾಗ್ಯುದ್ಧ ಶುರುವಾಗಿದೆ. ಇದರ ಹಿಂದೆ ಭಾರತ ಇದೆ. ಅಲ್ಲಿ ಪ್ರತಿಭಟನೆ ಮಾಡಿಸ್ತಿರೋದು ಭಾರತೀಯರು, ಅಲ್ಲಿ ಕಾಶ್ಮೀರಿಗಳೇ ಅಲ್ಲ ಪ್ರತಿಭಟನೆ ಮಾಡ್ತಿರೋರು, ಪ್ರಾಪರ್ ಕಾಶ್ಮೀರಿಗಳಲ್ಲ ಅಂತ ಖ್ವಾಜಾ ಆಸಿಫ್ ಹೇಳಿಕೆ ಕೊಟ್ಟಿದ್ದಾರೆ, ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್. ಜೊತೆಗೆ ನನ್ನಿಂದಾಗಲಿ ಅಥವಾ ಪಾಕಿಸ್ತಾನದಿಂದಾಗಲಿ ಕಾಶ್ಮೀರವನ್ನು ಬೇರ್ಪಡಿಸೋಕೆ ಆಗಲ್ಲ, ಕಾಶ್ಮೀರದಿಂದ ಪಾಕಿಸ್ತಾನವನ್ನು ಹೊರಹಾಕೋಕೆ ಸಾಧ್ಯ ಇಲ್ಲ ಅಂತ ಪೋಸ್ಟ್ ಹಾಕಿದ್ರು. ಇದಕ್ಕೆ ಭಾರತ ತಿರುಗಿ ಇಟ್ಟುಕೊಟ್ಟಿದೆ. ಪಿಒಕೆನಲ್ಲಿ ಪಾಕಿಸ್ತಾನ ದಶಕಗಳಿಂದ ಜನರ ಮೂಲಭೂತ ಹಕ್ಕುಗಳನ್ನೇ ಹತ್ತಿಕ್ತಾ ಇದೆ. ಅಲ್ಲಿನ ಜನರ ಪ್ರತಿಭಟನೆ ಹತ್ತಿಕ್ಕೋಕೆ ಇಂಟರ್ನೆಟ್ ಬಂದ್ ಮಾಡಿದೆ. ಮೆಡಿಸಿನ್, ಆಹಾರದ ಸಪ್ಲೈ ಎಲ್ಲ ಕಟ್ ಮಾಡಿ ಮುಗ್ಧರ ಮೇಲೆ ಗುಂಡು ಹಾರಿಸ್ತಾ ಇದ್ದೀರಾ ಪಾಕಿಗಳು ಅಂತ ಭಾರತ ಹೇಳಿದೆ. ಇತ್ತೀಚೆಗೆ ಇದೇ ಖ್ವಾಜಾ ಆಸಿಫ್ ನೀರಿನ ವಿಚಾರಕ್ಕೆ ಭಾರತದ ವಿರುದ್ಧ ಯುದ್ಧ ಮಾಡಬಹುದು ಪಾಕಿಸ್ತಾನ ಅಂತ ಹೇಳಿದ್ರು. ಇದಕ್ಕೂ ಪ್ರತಿಕ್ರಿಯೆ ಕೊಟ್ಟಿರೋ ಭಾರತ ತನ್ನ ಈ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋಕೆ ಪಾಕ್ ಈ ತರ ಭಾರತವನ್ನ ಎಳತ್ತರೋಕೆ ಯುದ್ಧ ಮಾಡೋ ಮಾತುಗಳನ್ನ ಆಡೋಕೆಲ್ಲ ಟ್ರೈ ಮಾಡ್ತಾ ಇದೆ ಅಂತ ಹೇಳಿ ಆಕ್ರೋಶ ಹೊರಹಾಕಿದೆ ಭಾರತ. ಇನ್ನೊಂದು ಕಡೆ ಭಾರತದಲ್ಲಿ ಪಾಕಿಸ್ತಾನದೊಂದಿಗೆ ಲಿಂಕ್ ಇದ್ದ ಹಳೆ ಉಗ್ರಿಯೊಬ್ಬಳನ್ನ ಬಂಧಿಸಲಾಗಿದೆ. ಈಕೆಯನ್ನ ಜೈಪುರ ಮೂಲದ ಬಬಿತಾ ಧಾಕಡ್ ಏಲಿಯಾಸ್ ಖದೀಜಾ ಅಂತ ಗುರುತಿಸಲಾಗಿದೆ. ಉಗ್ರ ಮಸೂದ್ ಅಜರ್ನ ಆಪ್ತರು ಸೇರಿದ ಹಾಗೆ ಹಲವು ಹಳೆ ಉಗ್ರರೊಂದಿಗೆ ಈಕೆಗೆ ಲಿಂಕ್ ಇರೋದು ಪತ್ತೆಯಾಗಿದೆ. ಮುಖ್ಯವಾಗಿ ಕಂದಹಾರ್ IC-814 ವಿಮಾನ ಹೈಜಾಕ್ ಕೇಸ್ಗೂ ಈಕೆಗೂ ಲಿಂಕ್ ಇರೋ ಬಗ್ಗೆ ತನಿಖೆ ನಡೀತಾ ಇದೆ. ಹಾಗೆ 2016ರಲ್ಲಿ ಜಮ್ಮುನ ಸೇನಾ ಕ್ಯಾಂಪ್ ಮೇಲೆ ನಡೆದಿದ್ದ ದಾಳಿ ಪ್ರಕರಣದಲ್ಲೂ ಈಕೆ ಬೇಕಾಗಿದ್ದಳು. ಹಾಗೆ ವಾಟ್ಸ್ಆಪ್ನಲ್ಲಿ ಪಾಕ್ನ ಹಲವು ನಂಬರ್ಗಳು ಮತ್ತು ವಿದೇಶಿ ಸಂಪರ್ಕಗಳೊಂದಿಗೆ ಈಕೆ ಚಾಟ್ ಮಾಡಿರೋದು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನೇಪಾಳ, ಸೌದಿ ಅಥವಾ UAE ಮೂಲಕ ಈಕೆಯನ್ನ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗೋಕ್ಕೂ ಪ್ಲಾನ್ ಮಾಡಲಾಗಿತ್ತು. ಬಾಬಾ, ನೀನ್ ಸರ್ವಿಸ್ ಆಯ್ತು, ರಿಟೈರ್ಮೆಂಟ್ ತಗೊಬಂದು ಇಲ್ಲಿ ಸ್ವರ್ಗದಲ್ಲಿರು ಅಂತ ಹೇಳಿ ಪಾಕಿಸ್ತಾನದಲ್ಲಿ. ತನಿಖೆ ಪ್ರಾಥಮಿಕ ಹಂತದಲ್ಲಿದೆ. ಸಿಕ್ಕಿರೋ ಡಿಜಿಟಲ್ ಸಾಕ್ಷ್ಯಗಳನ್ನು ಪರಿಶೀಲಿಸ್ತಾ ಇದ್ದೀವಿ ಅಂತ ರಾಜಸ್ಥಾನದ ATS SP ಮನೀಶ್ ತ್ರಿಪಾಠಿ ಹೇಳಿದ್ದಾರೆ. ಈಕೆಯೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ದವರು ಪಾಕಿಸ್ತಾನದ ಜೈಷ್ ಸಂಘಟನೆಗೆ ಸೇರಿದ ಉಗ್ರರು ಮತ್ತು ಇತರರು ಅನ್ನೋದು ಕನ್ಫರ್ಮ್ ಆಗಿದೆ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ಇಸ್ರೇಲ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇಸ್ರೇಲ್ ಅಮೆರಿಕ ಇರಾನ್ ಒಪ್ಪಂದ ಉಲ್ಲಂಘಿಸಿ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳ ಮೇಲೆ ದಾಳಿ ಮಾಡೋದನ್ನ ಮುಂದುವರೆಸಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿರೋ ಇರಾನ್ ರಾಯಭಾರಿ ಅಲಿ ಬಹ್ರೇನಿ ಎಚ್ಚರಿಸಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮಧ್ಯಸ್ಥಿಕೆ ಮಾಡ್ತಿರೋ ರಾಷ್ಟ್ರ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಫೆಬ್ರವರಿ 28ನೇ ತಾರೀಕು ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿದ ಮೇಲೆ ಇದು ಅವರ ಮೊದಲ ವಿದೇಶಿ ಪ್ರವಾಸ. ಅವ್ರ ಜೊತೆ ಇರಾನ್ ನಿಯೋಗ ಕೂಡ ಬಂದಿದೆ. ಈ ಭೇಟಿಯಲ್ಲಿ ಅವರು ಪಾಕ್ PM ಶಹಬಾಜ್ ಶರೀಫ್, ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಸೇರಿ ಹಲವರನ್ನ ಭೇಟಿ ಆಗ್ತಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು, ಅದು ಆಗ ಹೋಗಿದೆ. 1998ರಲ್ಲಿ TMCಯನ್ನ ಸ್ಥಾಪಿಸಿದ್ದ ಮಮತಾ ಬ್ಯಾನರ್ಜಿ ಅವರನ್ನೇ ಪಾರ್ಟಿಯ ಮುಖ್ಯಸ್ಥೆ ಸ್ಥಾನದಿಂದ ಈಗ ತೆಗೆದು ಹಾಕಲಾಗಿದೆ. TMCಯ ಉಳಿದವರೆಲ್ಲ ಸೇರ್ಕೊಂಡು ಮಮತಾರನ್ನೇ ಹೊರಗೆ ಹಾಕಿದ್ದಾರೆ. ಮಮತಾ ಸ್ಥಾನಕ್ಕೆ ಪಕ್ಷದ ಹಿರಿಯ ಶಾಸಕ ಅರೂಪ್ ರಾಯ್ ಈಗ TMCಯ ಹೊಸ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಕೂಡ ತೆಗೆದು ಹಾಕಲಾಗಿದೆ. ಮಮತಾರ ಅಳಿಯ
ಮಮತಾ ಅಳಿಯನನ್ನ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡ್ತಿದ್ರು, ಪಾರ್ಟಿಯನ್ನು ಅವ್ರ ಕೈ ಕೊಡೋಕ್ ಹೊರಟಿದ್ರು. ಈಗ ಅತ್ತೆ ಅಳಿಯ ಇಬ್ಬರನ್ನ ಕೂಡ ಹೊರಗೆ ಹಾಕಲಾಗಿದೆ. ರಿತಬ್ರತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಟಿಎಂಸಿ ಉಳಿದೆಲ್ಲರೂ ಒಂದುಗೂಡಿ ಈ ತೀರ್ಮಾನ ತಗೊಂಡಿದ್ದಾರೆ. ಈ ವೇಳೆ 30 ಸದಸ್ಯರ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನ ಕೂಡ ರಚನೆ ಮಾಡಿದ್ದಾರೆ. ನಮ್ದು ನಿಜವಾದ ಟಿಎಂಸಿ, ಈ ಬಗ್ಗೆ ಶೀಘ್ರದಲ್ಲಿ ಚುನಾವಣಾ ಆಯೋಗಕ್ಕೂ ಅಧಿಕೃತ ಮಾಹಿತಿ ಕೊಡ್ತೀವಿ ಅಂತ ಘೋಷಿಸಿದ್ದಾರೆ. ಇದರ ಬೆನ್ನಲ್ಲೇ ಮಮತಾ ಅಲರ್ಟ್ ಆಗಿದ್ದಾರೆ. ಈ ಬಂಡಾಯದ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಅವರ ಅಳಿದುಳಿದ ಬಣ ಇಲ್ಲ ನಾವೇ ನಮ್ದೇ ಟಿಎಂಸಿ, ನಾವೇ ಇವಾಗಲೂ ಲೀಡರು ಅಂತ, ಮಮತಾನೇ ಲೀಡರು ಅಂತ ಪಟ್ಟಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ಹೊಸ ಒಂದು ಲಿಸ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ, ಪದಾಧಿಕಾರಿಗಳ ಹೆಸರನ್ನೆಲ್ಲ ಹಾಕಿ. ಆದ್ರೆ ಅಲ್ಟಿಮೇಟ್ಲಿ ಕಾನೂನು ಪ್ರಕಾರ ಯಾರಿಗೆ ಹೆಚ್ಚು ಸಂಖ್ಯಾಬಲದ ಬೆಂಬಲ ಇದೆಯೋ, ಯಾರೊಂದಿಗೆ ಜಾಸ್ತಿ ಕಾರ್ಯಕರ್ತರು ಉಳ್ಕೊಳ್ತಾರೋ ಅವರೇ ನಿಜವಾದ ಟಿಎಂಸಿ ಅಂತ ಹೇಳಿ ಸಾಬೀತಾಗುತ್ತೆ. ಮೊದಲು ನಂಬರ್ ಆಧಾರದ ಮೇಲೆ ಚುನಾವಣಾ ಆಯೋಗದಲ್ಲಿ, ನೆಕ್ಸ್ಟ್ ಅದಾದ್ಮೇಲೆ ಎಲೆಕ್ಷನ್ಗೆ ಹೋದಾಗ ರಿಯಲ್ ಪಾಲಿಟಿಕ್ಸ್ನಲ್ಲೂ ಕೂಡ, ಎಲೆಕ್ಟೋರಲ್ ಪಾಲಿಟಿಕ್ಸ್ನಲ್ಲೂ ಕೂಡ ಅಲ್ಲಿ ಅದು ಸಾಬೀತಾಗಬೇಕು. ಆಮೇಲೆ ಈಗ ಮಹಾರಾಷ್ಟ್ರದಲ್ಲಿ ಶಿಂದೆ ತಮ್ಮನ್ನು ತಾವು ಲೀಡರ್ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಅದು ಚುನಾವಣೆಯಲ್ಲೂ ಕೂಡ ಅವರು ಸಾಬೀತು ಮಾಡ್ಕೊಂಡಿದ್ದಾರೆ ಒಂದು ಮಟ್ಟಿಗೆ, ಜೊತೆಗೆ ನಂಬರ್ಸಲ್ಲೂ ಕೂಡ. ಇವರು ಟಿಎಂಸಿಲಿ ನಂಬರ್ಸಲ್ಲಾಗಿದೆ, ಚುನಾವಣೆಯಲ್ಲಿ ಆಗುತ್ತಾ ನೆಕ್ಸ್ಟ್ ಎಲೆಕ್ಷನ್ ಟೈಮ್ನಲ್ಲಿ? ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ 2029ರಲ್ಲಿ, ವಿಧಾನಸಭೆ ದೂರ ಇದೆ, ಬಟ್ ಪಾರ್ಲಿಮೆಂಟ್ ಮುಂಚೆ ಬರುತ್ತೆ. ಅದರಲ್ಲಿ ಸ್ವಲ್ಪ ಐಡಿಯಾ ಸಿಗುತ್ತೆ ಕ್ಲಿಯರ್ ಆಗಿ, ಮಮತಾ ಬ್ಯಾನರ್ಜಿ ಅವರ ಪಾಪ್ಯುಲಾರಿಟಿ ಉಳ್ಕೊಂಡಿದ್ಯಾ ಅಥವಾ ಈ ಹೊಸ ಟಿಎಂಸಿ ಏನು ಉದಯಿಸ್ತಾ ಇದೆ ಇವ್ರನ್ನ ಹೊರಗೆ ಹಾಕಿ ಅವ್ರಿಗೆ ಬೆಂಬಲ ಸಿಗುತ್ತಾ ಅಂತ. ಇನ್ನು ಸ್ನೇಹಿತರೆ, ವೈಷ್ಣೋ ದೇವಿ ಅಮೃತ್ಸರ ಅಟಾರಿ ಬಾರ್ಡರ್ ಗೋಲ್ಡನ್ ಟೆಂಪಲ್ಗೆ 7 ಸೈನ್ಸ್ ಕಡೆಯಿಂದ ಒಂದು ಅದ್ಭುತ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಲ್ಲ ಜಾಗಗಳಿಗೆ ಹೋಗೋದಿರುತ್ತೆ. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇತ್ತ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ಹಲವು ರಫೇಲ್ ಜೆಟ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಬೊಬ್ಬೆ ಹೊಡಿತಾ ಇತ್ತಲ್ಲ, ಈಗ ವಾಯುಪಡೆಯ ಹೊಸ ದಾಖಲೆ ಪಾಕ್ ವಾದವನ್ನ ಸುಳ್ಳಾಗಿಸಿದೆ. ಪಾಕಿಸ್ತಾನಕ್ಕೆ ನಾವೇನು ಪ್ರೂಫ್ ಕೊಡಬೇಕಾಗಿಲ್ಲ, ಆದ್ರೆ ರಫೇಲ್ ಜೆಟ್ಗಳ ಬಗ್ಗೆ ಪಾಕ್ ಸುಳ್ಳು ಕಥೆಯನ್ನ ಕಟ್ಟಿತ್ತಲ್ಲ, ಅದು ಎಕ್ಸ್ಪೋಸ್ ಆಗಿದೆ. ಭಾರತೀಯ ವಾಯುಪಡೆ ತನ್ನಲ್ಲಿರೋ ಎಲ್ಲ 36 ರಫೇಲ್ ಜೆಟ್ಗಳ ನಿರ್ವಹಣೆಗಾಗಿ ಹೊಸ ಟೆಂಡರ್ ಕರೆದಿದೆ. ಜೂನ್ ನಲ್ಲಿ ಹೊರಡಿಸಿರೋ ಈ RFP ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ದಾಖಲೆಯಲ್ಲಿ ಎಲ್ಲ 36 ವಿಮಾನಗಳಿಗೆ 5 ತಿಂಗಳ ಬ್ರಿಡ್ಜ್ ಸಪೋರ್ಟ್ ಕೇಳಲಾಗಿದೆ. 2026 ಸೆಪ್ಟೆಂಬರ್ ನಂತರ 5 ತಿಂಗಳ ಕಾಲ 2250 ಫ್ಲೈಯಿಂಗ್ ಅವರ್ಸ್ ನಿರ್ವಹಣೆಗೆ ಮತ್ತು ತಾಂತ್ರಿಕ ಬೆಂಬಲಕ್ಕಾಗಿ ಈ RFP ಅನ್ನ ಕೇಳಲಾಗಿದೆ. ದೀರ್ಘಾವಧಿ ಒಪ್ಪಂದ ಅಂತಿಮಗೊಳ್ಳೋವರೆಗೂ ಈಗಿರೋ ರಫೇಲ್ ಜೆಟ್ಗಳ ಕಾರ್ಯಾಚರಣೆಗೆ ಯಾವುದೇ ಅಡೆತಡೆ ಆಗಬಾರದು ಅಂತ ವಾಯುಸೇನೆ ಈ RFP ಹೊರಡಿಸಿದೆ. ಒಂದು ವೇಳೆ ಪಾಕ್ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಹಲವಾರು ರಫೇಲ್ಗಳನ್ನ ಹೊಡೆದು ಹಾಕಿದ್ರೆ ಯಾಕೆ ಇಲ್ಲದೆ ಇರೋ ಜೆಟ್ಗಳಿಗೆ ಯಾಕೆ ಟೆಂಡರ್ ಕರೀತಾ ಇದ್ರು ವಾಯುಪಡೆಯವರು? ಸುಮ್ಮನೆ ಕೆಲಸ ಇಲ್ಲ ಅಂತನಾ? ಇದರಿಂದ ಭಾರತ ಫ್ರಾನ್ಸ್ ಇಂದ ಖರೀದಿ ಮಾಡಿರೋ 36 ರಫೇಲ್ನಲ್ಲಿ ಒಂದೇ ಒಂದು ಜೆಟ್ ಕೂಡ ಕಳ್ಕೊಂಡಿಲ್ಲ ಅನ್ನೋ ಸಂಕೇತಗಳು ಸಿಗ್ತಾ ಇದಾವೆ ವಾಯುಪಡೆಯ ಈ ಟೆಂಡರ್ ನಿಂದ. ಏನು ಅಮೆರಿಕ ಇರಾನ್ ನಡುವಿನ ಪೀಸ್ ಡೀಲ್ ಒಪ್ಪಂದವನ್ನ ಭಾರತ ಸ್ವಾಗತ ಮಾಡುತ್ತೆ ಅಂತ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರೋ ಅಜಿತ್ ದೋವಲ್ ಅವರು ಹೇಳಿದ್ದಾರೆ. ಈ ಡೀಲ್ ಸಕ್ಸಸ್ ಆದ್ರೆ ಜಾಗತಿಕ ಇಂಧನ ಭದ್ರತೆಗೆ ದೊಡ್ಡ ಹೆಲ್ಪ್ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಓಪನ್ ಆಗಿರೋದು ಖುಷಿಯ ವಿಚಾರ ಅಂತ ದೋವಲ್ ಹೇಳಿದ್ದಾರೆ. ದಿಲ್ಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮೀಟಿಂಗ್ ನಲ್ಲಿ ದೋವಲ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಈಗಿನ ಜಾಗತಿಕ ಮಟ್ಟದ ಯುದ್ಧ, ಆರ್ಥಿಕ ಬಿಕ್ಕಟ್ಟು ಮತ್ತು ಭದ್ರತಾ ಸವಾಲುಗಳನ್ನ ಎದುರಿಸೋಕೆ ಬ್ರಿಕ್ಸ್ ಒಕ್ಕೂಟಕ್ಕೆ ಒಂದು ವಿಶೇಷ ಜವಾಬ್ದಾರಿ ಕೂಡ ಇದೆ ಅಂತ ದೋವಲ್ ಹೇಳಿದ್ದಾರೆ. ಇನ್ನು ಈ ಸಭೆಗೂ ಮುನ್ನ ದೋವಲ್ ಇರಾನ್ನ ಉಪ ಭದ್ರತಾ ಸಲಹೆಗಾರ ಗಾದಿರ್ ನಿಜಾಂಪುರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇಲ್ಲಿ ಮಿಡಲ್ ಈಸ್ಟ್ ನಲ್ಲಿ ಸದ್ಯದ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಒಪ್ಪಂದದ ಮಾತುಕತೆ ನಡೀತಾ ಇರೋ ಬೆನ್ನಲ್ಲಿ ಈ ಭೇಟಿ ಮಹತ್ವ ಪಡ್ಕೊಂಡಿದೆ. ಏನೋ ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಮತ್ತು LNG ತರೋಕೆ ಇಂಡಿಯನ್ ಆಯಿಲ್ ಕಂಪನಿ ಕರೆದಿದ್ದ ಟೆಂಡರ್ಗೆ ದೊಡ್ಡ ಹಿನ್ನಡೆಯಾಗಿರೋ ಮಾಹಿತಿ ಬರ್ತಾ ಇದೆ. ಹಾರ್ಮುಜ್ ಮೂಲಕ ತೈಲ ಸಾಗಿಸೋಕೆ ಯಾವ ಕಂಪನಿಗಳು ಬಿಡ್ ಹಾಕಿಲ್ಲ. ಕಳೆದ ವಾರವಷ್ಟೇ 3 ಬೃಹತ್ ಹಡಗುಗಳ ಬಾಡಿಗೆಗಾಗಿ IOC ಜಾಗತಿಕ ಟೆಂಡರ್ ಕರೆದಿತ್ತು. ಅದರಲ್ಲಿ VLGC, VLCC ಅಂದ್ರೆ ವೆರಿ ಲಾರ್ಜ್ ಕ್ಯಾಟಗರಿಯ ಕ್ರೂಡ್ ಕಂಟೈನರ್ಗಳು, ಗೂಡ್ಸ್ ಕ್ಯಾರಿಯರ್ಗಳು ಮತ್ತು ಸುಯೆಜ್ ಮ್ಯಾಕ್ಸ್ ಅನ್ನೋ 3 ಬಗೆಯ ಹಡಗುಗಳು ಸೇರಿದ್ವು. ಆದರೆ ಯಾರು ಕೂಡ ಬಿಡ್ ಹಾಕಿಲ್ಲ. ಸದ್ಯಕ್ಕೆ ಸ್ಟ್ರೇಟ್ ಆಫ್ ಹಾರ್ಮುಜ್ ವಲಯಕ್ಕೆ ಹೋಗೋಕೆ ಯಾರು ರಿಸ್ಕ್ ತಗೊಳ್ತಾ ಇಲ್ಲ. ಹಡಗುಗಳ ಮಾಲೀಕರು ಸದ್ಯ ಅಲ್ಲಿನ ಪರಿಸ್ಥಿತಿಯ ಕ್ಲಾರಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಏನೋ ಬಿಹಾರದ ಭೋಜ್ಪುರ್ನಲ್ಲಿ ನಡೆದ 28 ವರ್ಷದ ಭರತ್ ಭೂಷಣ್ ತಿವಾರಿ ಎನ್ಕೌಂಟರ್ ಕೇಸ್ ದಿನದಿನಕ್ಕೂ ಬಹಳ ವಿವಾದಕ್ಕೆ ಈಡಾಗ್ತಾ ಇದೆ. ಈಗ ಅಲ್ಲಿ ತನಿಖೆಗೂ ಕೂಡ ಆದೇಶ ಹೊರಡಿಸಲಾಗಿದೆ ಬಿಹಾರದಲ್ಲಿ ಸಂಬಂಧಪಟ್ಟಂತೆ. ಜೂನ್ 17ನೇ ತಾರೀಕು ನಡೆದಿದ್ದ ಈ ಎನ್ಕೌಂಟರ್ ಬಗ್ಗೆ ಭರತ್ ಭೂಷಣ್ ಪಬ್ಲಿಕ್ ಏರಿಯಾದಲ್ಲಿ ಫೈರಿಂಗ್ ಮಾಡ್ತಿದ್ದ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಪೊಲೀಸರಲ್ಲಿ ಹೋದ ತಕ್ಷಣ ಆತನಿಗೆ ಸರೆಂಡರ್ ಆಗೋಕೆ ಹೇಳಿದ್ರು. ಆದರೆ ಆತ ಪೊಲೀಸರ ಮೇಲೇನೆ ಫೈರಿಂಗ್ ಮಾಡಿದ್ರಿಂದ
ಪೊಲೀಸರು ಆತ್ಮರಕ್ಷಣೆಗಾಗಿ ದಾಳಿ ಮಾಡಿದ್ರು ಅನ್ನೋ ಥಿಯರಿಯನ್ನ ಪೊಲೀಸರು ಫಸ್ಟ್ ಹೇಳಿದ್ರು. ಈ ಎನ್ಕೌಂಟರ್ ನಲ್ಲಿ ಆತನಿಗೆ ಗುಂಡು ತಾಕ್ತು, ಆತ ಬದುಕಿದ್ದ, ಆಮೇಲೆ ಚಿಕಿತ್ಸೆಗೆ ಅಂತ ಹಾಸ್ಪಿಟಲ್ ಸೇರಿಸಲಾಯಿತು, ಅಲ್ಲಿ ಆತ ಮೃತಪಟ್ಟ ಅಂತ. ಆದ್ರೆ ಇವಾಗ ಗುಂಡೇಟು ತಿನ್ನೋ ಮುನ್ನವೇ ಆತ ಪಿಸ್ತೂಲನ್ನ ಬಿಸಾಡಿದ ವಿಡಿಯೋಸ್ ಎಲ್ಲ ವೈರಲ್ ಆಗಿದಾವೆ ಈಗ. ಹಾಗಾಗಿ ಆತನ ಹತ್ರ ಪಿಸ್ತೂಲೇ ಇರಲಿಲ್ಲ, ಬಿಸಾಕ್ಬಿಟ್ಟಿದ್ದ ಅನ್ನೋ ಥಿಯರಿಗಳು ಮುಂದಕ್ಕೆ ಬಂದಿವೆ. ಇನ್ನು ಎರಡೆರಡು ಪಿಸ್ತೂಲ್ ಇರುತ್ತಾ, ಇರೋದನ್ನ ಆತ ಬಿಸಾಕಿದ್ನಲ್ವಾ ಅಂತ ಕೇಳಲಾಗ್ತಿದೆ. ಜೊತೆಗೆ ಈ ಯುವಕ ತನ್ನ ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿ ಗುರುತಿಸಿಕೊಂಡಿದ್ದ. ಬಡವರು, ಪ್ರವಾಹ ಸಂತ್ರಸ್ತರ ಸಮಸ್ಯೆಗಳನ್ನ ಎತ್ತಿ ಹಿಡಿತಿದ್ದ ಆತನನ್ನ ಈಗ ಫೇಕ್ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋ ವಿವಾದ ಬಿಹಾರದಲ್ಲಿ ಉಂಟಾಗಿದೆ. ಸದ್ಯಕ್ಕೆ ಬಿಹಾರದ ಸಾಮ್ರಾಟ್ ಚೌಧರಿ ಸರ್ಕಾರ 4 ಪೊಲೀಸರನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಮಾಡಿ ನ್ಯಾಯಾಂಗ ತನಿಖೆಗೆ ಆದೇಶ ಹೊರಡಿಸಿದೆ. ಇನ್ನು ನೀಟ್ ಪೇಪರ್ ವಿವಾದಗಳ ಬೆನ್ನಲ್ಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನ ಆಫ್ಲೈನ್ ಬದಲು ಕಂಪ್ಯೂಟರ್ ಬೇಸ್ಡ್ ಆಗಿ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಬಗ್ಗೆ ಕೂಡ ಪ್ರಧಾನ್ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಿರೋರು ವಿದ್ಯಾರ್ಥಿಗಳೆಲ್ಲ, ಅವರು ದೇಶವನ್ನ ಒಡೆಯೋಕೆ ನೋಡ್ತಿರೋ ತುಕಡೆ ಗ್ಯಾಂಗ್ ಮತ್ತು ಉಗ್ರಗಾಮಿಗಳ ಬಿ ಟೀಮ್ ಅಂತ ಪ್ರಧಾನ್ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಗೆ ಆರೋಪ ಮಾಡಿದ್ದಾರೆ. ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಮಕ್ಕಳಲ್ಲಿ ಆತಂಕ ಹುಟ್ಟಿಸಿ ಹೆದರಿಸ್ತಾ ಇದ್ದಾರೆ, ಅವರು ಕ್ಷಮೆಯಾಚನೆ ಮಾಡಬೇಕು ಅಂತಲೂ ಧರ್ಮೇಂದ್ರ ಪ್ರಧಾನ್ ಆಗ್ರಹಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಪ್ರಧಾನ್ ಅವರೇ, ನಿಮ್ಮ ಲೀಡರ್ಶಿಪ್ ಅಡಿಯಲ್ಲಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಪದೇ ಪದೇ ಕರೆಕ್ಟಾಗಿ ಎಕ್ಸಾಮ್ ನಡೆಸೋಕೆ ಯೋಗ್ಯತೆ ಇಲ್ಲದೆ ನಿಮ್ಮ ಇಲಾಖೆ ಫೇಲ್ ಆಗಿದೆ, ಫಸ್ಟ್ ನೀವು ರಾಜೀನಾಮೆ ಕೊಡಿ. ಏನೋ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕಾಕ್ರೋಚ್ ಜನತಾ ಪಾರ್ಟಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರೆಸಿದೆ. ಈಗ ವಿಭಿನ್ನವಾಗಿ ಡೈಪರ್ ಡೊನೇಷನ್ ಡ್ರೈವ್ ಅನೌನ್ಸ್ ಮಾಡಿದೆ. ಅಂದ್ರೆ ಪ್ರತಿಭಟನಾಕಾರರು ಡೈಪರ್ ಗಳನ್ನ ತಗೊಂಡ್ಬಂದು ನಿಮ್ಗೆ ಲೀಕ್ ತಡಿಲಿಕ್ಕೆ ಆಗಲ್ಲ, ಡೈಪರ್ ಹಾಕಿದ್ರು ಲೀಕ್ ತಡಿಬಹುದೇನೋ ಅಂತ ಹೇಳಿ ಅವ್ರನ್ನ ಅಣಕಿಸಿ ಪ್ರತಿಭಟನೆ ಮಾಡಿ ರಾಜೀನಾಮೆಗೆ ಒತ್ತಾಯ ಮಾಡೋ ಘೋಷಣೆಗಳನ್ನು ಮಾಡಿದ್ದಾರೆ. ಇನ್ನು ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಮೇಲಿನ ಬ್ಯಾನ್ ಅನ್ನ ಸರ್ಕಾರ ತೆಗೆದಿದೆ. ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ಗೆ ವಾಪಸ್ ಬಂದಿದೆ. ನೀಟ್ ಮರುಪರೀಕ್ಷೆ ವೇಳೆ ವಿದ್ಯಾರ್ಥಿಗಳನ್ನ ವಂಚಿಸುತ್ತಿದ್ದ ಜಾಲಗಳನ್ನು ತಡೆಯೋಕೆ ಜೂನ್ 22ರವರೆಗೆ ಟೆಲಿಗ್ರಾಮ್ ಬ್ಯಾನ್ ಮಾಡಲಾಗಿತ್ತು. ಇನ್ನು ಅಣ್ಣಾ ಹಜಾರೆ ಮತ್ತೆ ಎದ್ದು ಬಂದಿದ್ದಾರೆ. ಈಗ ಹಿರಿಯ ಸಾಮಾಜಿಕ ಕಾರ್ಯಕರ್ತ 89 ವರ್ಷ ವಯಸ್ಸಿನ ಅಜ್ಜ ಅಣ್ಣಾ ಹಜಾರೆ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. RTI ಕಾಯ್ದೆಯಲ್ಲಿ ಈಗ ನೀವೆಲ್ಲ ಚೇಂಜಸ್ ಮಾಡಿಬಿಟ್ಟು ಅದನ್ನ ದುರ್ಬಲ ಮಾಡಿದೀರಾ, ಕೂಡಲೇ ವಾಪಸ್ ತಗೋಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಜುಲೈ 5ರಿಂದ ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಫಡ್ನವೀಸ್ ಸರ್ಕಾರ ಇತ್ತೀಚೆಗೆ ಶುಲ್ಕ ಹೆಚ್ಚು ಮಾಡೋದು, ಹಾಗೆ ಅರ್ಜಿದಾರರು ID ಪ್ರೂಫ್ ಕೊಡಬೇಕು ಅಂತ ಹೇಳೋದು, ಮಾಹಿತಿ ಯಾಕೆ ಬೇಕು ಅಂತಾನೂ ಹೇಳಬೇಕು, ಒಂದು ಅರ್ಜಿಯಲ್ಲಿ ಒಂದೇ ವಿಚಾರದ ಬಗ್ಗೆ ಮಾಹಿತಿ ಕೇಳಬೇಕು ಅಂತೆಲ್ಲ ರೂಲ್ಸ್ ಮಾಡಿದ್ರು. ಅದಕ್ಕೆ ಅಣ್ಣ ರೊಚ್ಚಿಗೆದ್ದಿದ್ದಾರೆ. ಈಗ ಏನೋ MLC ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನ ಸಂಬಂಧ ಧರ್ಮಸ್ಥಳದಲ್ಲಿ ಶಾಸಕರ ಆಣೆ ಪ್ರಮಾಣ ಮಾಡಿಸುವ ನಿರ್ಧಾರದಿಂದ ರಾಜ್ಯ ಬಿಜೆಪಿ ಹಿಂದೆ ಸರಿದಿದೆ. ವಿಜಯೇಂದ್ರ ನೇತೃತ್ವದ ರಾಜ್ಯ ಬಿಜೆಪಿ ಧರ್ಮಸ್ಥಳವನ್ನ ರಾಜಕೀಯ ಕ್ಷೇತ್ರ ಮಾಡೋದು ಬೇಡ, ಪಕ್ಷದ ಆಂತರಿಕ ವಿಚಾರಗಳನ್ನ ಪಾರ್ಟಿ ಚರ್ಚೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೋತೀವಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಇಲ್ಲಿ ರಾಜ್ಯ ಬಿಜೆಪಿ ಅವರದು ಈ ಆಣೆ ಪ್ರಮಾಣದ ಪಾಲಿಟಿಕ್ಸ್ಗೆ ಬಿಜೆಪಿ ಹೈಕಮಾಂಡ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಧರ್ಮಸ್ಥಳವನ್ನು ಯಾಕೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ಇದಕ್ಕೆ ಮತ್ತಷ್ಟು ಮುಜುಗರ ಮಾಡಬೇಡಿ ನಮಗೆ ಅಂತ ಹೇಳಿ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬರುವಂತೆ ಕುಮಾರಸ್ವಾಮಿ ಅವರು ಹಾಕಿದ್ದ ಸವಾಲನ್ನ ಸಿಎಂ DK ಸ್ವೀಕಾರ ಮಾಡಿದ್ದಾರೆ. ಯೋಜನೆ ಬಗ್ಗೆ ಚರ್ಚಿಸೋಕೆ ನಾನು ಉತ್ಸುಕನಾಗಿದ್ದೀನಿ ಅಂತ DK ಹೇಳಿದ್ದಾರೆ. ಜೂನ್ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಿಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ವಿಧಾನಸೌಧದ ನನ್ನ ಕಚೇರಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಸಿಎಂ ಪತ್ರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಕುಮಾರಸ್ವಾಮಿ, ಆಹ್ವಾನಕ್ಕೆ ಧನ್ಯವಾದ, ಆದ್ರೆ ಜೂನ್ 26ನೇ ತಾರೀಕು ನನಗೆ ಬೇರೆ ಪ್ರೋಗ್ರಾಮ್ಸ್ ಇದೆ, ಬರಕ್ ಆಗಲ್ಲ ಅನ್ನೋ ತರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜೂನ್ 27ಕ್ಕೆ ದಿನಾಂಕ ನಿಗದಿ ಮಾಡಿ, ಆದ್ರೆ ಆ ಚರ್ಚೆ ವಿಧಾನಸೌಧದಲ್ಲಿ ಬೇಡ, ರಾಮನಗರದ ಬಿಡದಿ ಅಥವಾ ಬೈರಮಂಗಲದಲ್ಲೇ ಸಭೆ ಕರೀರಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಕೌಂಟರ್ ಆಫರ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರೋ ವಿಚಾರಗಳು ಬೆಳಕಿಗೆ ಬಂದಿವೆ. 19,020 ಫಲಾನುಭವಿಗಳದು ಒಂದೇ ಬ್ಯಾಂಕ್ ಅಕೌಂಟ್ ಕಂಡು ಬಂದಿದೆ. CAG ಡೇಟಾ ಪರಿಶೀಲನೆ ವೇಳೆ ಈ ವಿಚಾರ ಹೊರಗೆ ಬಂದಿದೆ. ಒಂದೇ ಖಾತೆಗೆ ಇಷ್ಟು ಹೋಗ್ತಿದೆ ಅಂತ ಹೇಳಿದ್ರೆ ಯಾರು ತಿಂತಿದ್ದಾರೆ ಅಷ್ಟು ದುಡ್ಡನ್ನ? 19,000 ಜನರದ್ದು ಒಂದೇ ಅಕೌಂಟ್ ಅಂತ ಹೇಳಿದ್ರೆ ಈ ಪ್ರಶ್ನೆಗಳು ಮೂಡ್ತಿವೆ. ಅಷ್ಟು ಮಾತ್ರ ಅಲ್ಲ, ಬ್ಯಾಂಕ್ ಖಾತೆ ಸಂಖ್ಯೆಗಳನ್ನ ದಾಖಲಿಸಿಕೊಳ್ಳದೇನೆ 23,000ಕ್ಕೂ ಅಧಿಕ ಖಾತೆಗಳಿಗೆ 46 ಕೋಟಿ ರೂಪಾಯಿ ಅಧಿಕ ದುಡ್ಡನ್ನ ಪೇ ಮಾಡಿರೋ ವಿಚಾರನೂ ಬಯಲಾಗಿದೆ. ಜೊತೆಗೆ ಕೆಲವೊಂದು ಮಂತ್ಸ್ ಅಲ್ಲಿ 8,995 ಅಕೌಂಟ್ಗಳಿಗೆ 1,80,00,000 ರೂಪಾಯಿಯಷ್ಟು ದುಡ್ಡನ್ನ ಡಬಲ್ ಎರಡೆರಡು ಸಲ ಪೇ ಮಾಡಿರೋದು ಕೂಡ ಕಂಡು ಬಂದಿದೆ. ಹಾಗೆ 10 ಲಕ್ಷಕ್ಕೂ ಅಧಿಕ ಪ್ರಕರಣಗಳಲ್ಲಿ ಫಲಾನುಭವಿಗಳು ಪದೇ ಪದೇ ಬ್ಯಾಂಕ್ ಅಕೌಂಟ್ಗಳನ್ನ ಚೇಂಜ್ ಮಾಡಿ ದುಡ್ಡು ತಗೊಂಡಿರೋದು ಕೂಡ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸರ್ಕಾರಕ್ಕೆ, ಇಲಾಖೆಗೆ ನಾವು ಕೇಳಿದ್ರೂ ಕೂಡ ಸರಿಯಾಗಿ ಡೇಟಾ ಕೊಡ್ತಿಲ್ಲ ಅಂತಲೂ CAG ಗಂಭೀರ ಆರೋಪಗಳನ್ನ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದೆ. ಇನ್ನು ತಮ್ಮ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಕೇಂದ್ರ
ಸಚಿವ ಜಾರ್ಜ್ ಕುರಿಯನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವರ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೀಕಾರ ಮಾಡಿದ್ದಾರೆ. ಕುರಿಯನ್ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ವ್ಯವಹಾರ, ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಇಲಾಖೆಯ ರಾಜ್ಯ ಮಂತ್ರಿಯಾಗಿದ್ರು, ಕೇರಳ ಕೋಟಾದಿಂದ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶದ ಒಟ್ಟು 65 ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಒಟ್ಟು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಪ್ರಶಸ್ತಿಗಳು. ಇದಕ್ಕೂ ಮುನ್ನ ಮೇ 26ನೇ ತಾರೀಕು ಮೊದಲ ಹಂತದಲ್ಲಿ 66 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಇನ್ನು ಯುಪಿಯ ಲಕ್ನೋದಲ್ಲಿ ನಡೆದ ಭೀಕರ ಅಗ್ನಿ ದುರಂತ ಕೇಸ್ನಲ್ಲಿ 4 ಅರೆಸ್ಟ್ ಮಾಡಲಾಗಿದೆ. 15 ಜನ ಪ್ರಾಣ ಕಳ್ಕೊಂಡಿರೋ ದುರಂತ ಇದು. ತನಿಖೆಯನ್ನ ಕೂಡ ಈಗ ಯುಪಿ ಸರ್ಕಾರ ಶುರು ಮಾಡಿದೆ. 4 ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಲಾಗಿದೆ. ಇನ್ನು ಈ ಬಿಲ್ಡಿಂಗ್ ಅನ್ನ 2016ರಲ್ಲೇ ಕೆಡವೋಕೆ ಆದೇಶ ಕೊಟ್ಟಿದ್ರು. ಅನಧಿಕೃತ ಕಟ್ಟಡ ಅಂತ ಆದೇಶ ಕೊಡಲಾಗಿತ್ತು. ಆದ್ರೆ 2 ತಿಂಗಳ ನಂತರ ಆದೇಶವನ್ನ ರದ್ದು ಮಾಡಲಾಗಿತ್ತು ಅಂತ ಗೊತ್ತಾಗಿದೆ. ಹಾಗೆ ಈ ಬಿಲ್ಡಿಂಗ್ ಅನ್ನ ವಾಸ ಮಾಡೋಕೆ ಅಂತ ರಿಜಿಸ್ಟರ್ ಮಾಡಿ ಬಿಸ್ನೆಸ್ ಗಾಗಿ ಬಳಕೆ ಮಾಡೋಕೆ ಶುರು ಮಾಡಿರೋದು ಕೂಡ ಸಿಕ್ಕಿದೆ ಮಾಹಿತಿ. ಇನ್ನು ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಕೆಲ ದೃಶ್ಯಗಳು ಈಗ ವೈರಲ್ ಆಗ್ತಿವೆ. ಬೆಂಕಿ ಹತ್ಕೊಂಡಾಗ ಜನರನ್ನ ಕಾಪಾಡಕ್ಕೆ ದಾರಿಗಳಿದ್ದಾಗ ಪೊಲೀಸರು ದೊಡ್ಡ ಸುತ್ತಿಗೆ ತಗೊಂಡ್ಬಂದು ಗೋಡೆಯನ್ನ ಒಡೆದು ಹೋಲ್ ಮಾಡಿರೋದು, ಅಲ್ಲಿಂದ ರೆಸ್ಕ್ಯೂ ಮಾಡೋ ಸಿಬ್ಬಂದಿ ಒಳಗೆ ಹೋಗಿ ಒಬ್ಬರೊಬ್ಬರನ್ನ ಕರ್ಕೊಂಡ್ಬರ್ತಿರೋದು, ಇವೆಲ್ಲ ವೈರಲ್ ಆಗ್ತವೆ. ಇನ್ನು IPL ಅಲ್ಲಿ ಟ್ರೇಡಿಂಗ್ ಎಲ್ಲ ಆಗಿದೆ ಸ್ವಲ್ಪ ಆಟಗಾರರದ್ದು. ಸ್ಟಾರ್ ಆಟಗಾರ ರಿಷಬ್ ಪಂತ್ ಮತ್ತೆ ತಮ್ಮ ಹಳೆ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮರಳ್ತಾ ಇದ್ದಾರೆ. ಹಾಗೆ ಡೆಲ್ಲಿ ಟೀಮ್ ನಲ್ಲಿದ್ದ ಸ್ಟಾರ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಈಗ ಲಕ್ನೋ ಸೂಪರ್ ಜೈಂಟ್ಸ್ಗೆ ಸೇರ್ಪಡೆಯಾಗಿದ್ದಾರೆ. ಆದ್ರೆ ಡೆಲ್ಲಿ ಟೀಮ್ಗೆ ವಾಪಸ್ ಬರೋಕೆ ರಿಷಬ್ ಪಂತ್ ಬರೋಬ್ಬರಿ 12 ಕೋಟಿ ರೂಪಾಯಿಗಳ ಸಂಭಾವನೆ ಕಡಿತಕ್ಕೆ ಕಟ್ ಮಾಡ್ಕೊಳ್ಳೋಕೆ, ಸಂಬಳ ಅಷ್ಟು ಕಮ್ಮಿ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. 2025ರ ಹರಾಜಲ್ಲಿ ಲಕ್ನೋ ಟೀಮ್ ಪಂತ್ ಅವರನ್ನ ದಾಖಲೆಯ 27 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು. ಈಗ ಈ ಹೊಸ ಟ್ರೇಡಿಂಗ್ ಮೂಲಕ ಪಂತ್ 15 ಕೋಟಿ ರೂಪಾಯಿ ಪರಿಷ್ಕೃತ ಮೊತ್ತಕ್ಕೆ ಡೆಲ್ಲಿಗೆ ಸೇರಿದ್ದಾರೆ. ಕುಲ್ದೀಪ್ ಯಾದವ್ ತಮ್ಮ ಹಿಂದಿನ 13.5 ಕೋಟಿ ರೂಪಾಯಿ ಸಂಭಾವನೆಗೆನೆ ಲಕ್ನೋ ತಂಡ ಸೇರ್ಪಡೆಯಾಗಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ರೆಡ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 893 ಪಾಯಿಂಟ್ಸ್ ಅಥವಾ 1.16% ಡೌನ್ ಆಗಿ 76,200ಕ್ಕೆ ತಲುಪಿದೆ. ನಿಫ್ಟಿ 278 ಪಾಯಿಂಟ್ಸ್ ಅಥವಾ 1.16% ಬಿದ್ದು 23,824ಕ್ಕೆ ರೀಚ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.95% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.57% ಇಳಿಕೆಯಾಗಿದೆ. ಮೊದಲನೇದಾಗಿ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಹಾಗೆ ಏಷ್ಯಾ ಮಾರುಕಟ್ಟೆಗಳು ಯಾವುದು ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಆಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತು. ಜೊತೆಗೆ ಮಳೆ ಕೊರತೆ ಮತ್ತು ವ್ಯಾಪಾರ ವಲಯದ ಕಳಪೆ ಅಂಕಿಅಂಶ ಮಾರುಕಟ್ಟೆಗೆ ಪೆಟ್ಟು ಕೊಟ್ಟವು. ಇದೆಲ್ಲ ಕಾರಣ ಆಯಿತು ಮಾರ್ಕೆಟ್ ಬೀಳಕ್ಕೆ. ಆದರೂ ಕೂಡ ಪವರ್ ಗ್ರಿಡ್, ಮಾರುತಿ ಸುಜುಕಿ ಇವರೆಲ್ಲ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು, ಕೆಲವು. ಇನ್ಫೋಸಿಸ್, TCS, ಟಾಟಾ ಸ್ಟೀಲ್, ಅದಾನಿ ಪೋರ್ಟ್ಸ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಇವರೆಲ್ಲ ಮಾರ್ಕೆಟ್ನ ಕೆಳಗೆ ಎಳೆದ್ರು. ಒಟ್ಟಾರೆ BSEನಲ್ಲಿ 1427 ಸ್ಟಾಕ್ಸ್ ಗ್ರೀನಲ್ಲಿದ್ವು. ಆದರೆ 2878 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಇತ್ತ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಇಳಿಕೆಯಾಗಿ 94 ರೂಪಾಯಿ 74 ಪೈಸೆಯಾಗಿದೆ. ಇನ್ನು ಭಾರತದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಸಂಸ್ಥೆ ಟಾಟಾ ಎಲೆಕ್ಟ್ರಾನಿಕ್ಸ್ ಮೇಲೆ ಭಾರಿ ಸೈಬರ್ ಅಟ್ಯಾಕ್ ಆಗಿದೆ. ಟಾಟಾ ಹತ್ರ ಇದ್ದ ಆಪಲ್ ಮತ್ತು ಟೆಸ್ಲಾದ ಅತಿ ಗೌಪ್ಯ ಮಾಹಿತಿ ಹ್ಯಾಕರ್ಗಳ ಕೈ ಸೇರಿದೆ ಅನ್ನೋ ಆರೋಪ ಇದೆ. ಟಾಟಾ ಈ ಕಂಪನಿಗಳಿಗೆ ಬಿಡಿ ಭಾಗಗಳನ್ನ ಮಾಡಿಕೊಡುತ್ತೆ. ವರ್ಲ್ಡ್ ಲೀಕ್ಸ್ ಅನ್ನೋ ಹ್ಯಾಕರ್ಸ್ ಗ್ರೂಪ್ ಡಾರ್ಕ್ ವೆಬ್ ನಲ್ಲಿ ಡೇಟಾವನ್ನ ಲೀಕ್ ಮಾಡಿಬಿಟ್ಟಿದೆ. ಇದರಿಂದ ಬಿಲಿಯನ್ ಗಟ್ಟಲೆ ಬೆಲೆ ಬಾಳೋ ಟ್ರೇಡ್ ಸೀಕ್ರೆಟ್ಗಳು ಬಯಲಾಗಿವೆ. ಮುಖ್ಯವಾಗಿ ಆಪಲ್ ಬಿಡಿ ಭಾಗಗಳು ಮತ್ತು ಟೆಸ್ಲಾ ಕಾರುಗಳ ನ್ಯೂ ಮಾಡೆಲ್ ಡಿಸೈನ್ ರಿಪೋರ್ಟ್ಸ್ ಲೀಕ್ ಆಗಿವೆ. ಜೊತೆಗೆ ಸೈಬರ್ ದಾಳಿಯಾಗಿರೋದು ಹೌದು, ಆದರೆ ಕೆಲಸಕ್ಕೇನು ಪ್ರಾಬ್ಲಮ್ ಆಗಿಲ್ಲ ನಮಗೆ ಅಂತ ಟಾಟಾ ಎಲೆಕ್ಟ್ರಾನಿಕ್ಸ್ ಕೂಡ ಒಪ್ಕೊಂಡಿದೆ. ಇನ್ನು ಟೆಲಿಕಾಂ ದಿಗ್ಗಜ ಭಾರತಿ ಏರ್ಟೆಲ್ ತನ್ನ ಏರ್ಟೆಲ್ ಆಫ್ರಿಕಾದಲ್ಲಿನ ಷೇರು ಪಾಲನ್ನ ಹೆಚ್ಚಿಸಿಕೊಂಡಿದೆ. ಶೇರ್ ಸ್ವ್ಯಾಪ್ ಒಪ್ಪಂದದ ಮೂಲಕ ತನ್ನ ಪಾಲನ್ನ 79%ಗೆ ತಗೊಂಡು ಹೋಗಿದೆ. ಮಂಗಳವಾರದ ಫೈಲಿಂಗ್ ಪ್ರಕಾರ ಈ ಒಪ್ಪಂದದ ಮೌಲ್ಯ 28,000 ಕೋಟಿ ರೂಪಾಯಿ ಆಗಿದೆ. ಈ ಮೊದಲು ಏರ್ಟೆಲ್ ಆಫ್ರಿಕಾದಲ್ಲಿ 62.73% ಪಾಲನ್ನ ಭಾರತಿ ಏರ್ಟೆಲ್ ಹೊಂದಿತ್ತು. ಇಂಟ್ರೆಸ್ಟಿಂಗ್ಲಿ ಅಂಬಾನಿಯ ಜಿಯೋ ಕೂಡ IPO ಅನೌನ್ಸ್ ಮಾಡಿದೆ. ನಾವು ಬರೀ ಭಾರತೀಯ ಕಂಪನಿ ಅಲ್ಲ, ನಾವು ಗ್ಲೋಬಲ್ ಆಗ್ತೀವಿ, ಬೇರೆ ಕಡೆನೂ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಂಬಾನಿ ಆಫ್ರಿಕಾಗೂ ನುಗ್ಗೋ ಲೆಕ್ಕಾಚಾರಗಳಿವೆ. ಅದರ ಬೆನ್ನಲ್ಲೇ ಏರ್ಟೆಲ್ನ ಈ ಡಿಸಿಷನ್. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,315 ರೂಪಾಯಿ ಕಮ್ಮಿಯಾಗಿ 1,44,995 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,120 ರೂಪಾಯಿ ಕಮ್ಮಿಯಾಗಿ 1,32,820 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 10,318 ರೂಪಾಯಿ ಕಮ್ಮಿಯಾಗಿ 2,27,483 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಸ್ನೇಹಿತರೆ, ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಅನ್ನೋ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.